ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಸಿಎಸ್ ಸೈಟ್ಗಳನ್ನು ಅತಿಕ್ರಮಿಸಿಕೊಂಡವರನ್ನು ತೆರವುಗೊಳಿಸಿ ಡಿಎಸ್ ಕಲ್ಮಠ್. ಬೀದಿ ಬದಿ ವ್ಯಾಪಾರಸ್ಥರ ಪರ್ಯಾಯ ವ್ಯವಸ್ಥೆಗಾಗಿ ಹೋರಾಟ ಸಮಿತಿಯಿಂದ ಡಿಸೆಂಬರ್ 31ರಿಂದ ಉಪವಾಸ ಸತ್ಯಾಗ್ರಹ. ಹಿರಿಯ ವಕೀಲ ಕಲ್ಮಠರನ್ನು ಭೇಟಿಯಾದ ಲಯನ್ಸ್ ಕ್ಲಬ್ ನಿಯೋಗ. ತುರ್ವಿಹಾಳ್ ಧಾರ್ಮಿಕ ಕಾರ್ಯಕ್ರಮ ಲಡ್ಡು ಮಾಡಿಸಲು ಗುಂಜಳ್ಳಿ ಗ್ರಾಮದ ಭಕ್ತರು ಒಪ್ಪಿಗೆ. ವಾರ್ತೆಗಳ ವಿವರ. ಯಾವುದೇ ಸಿಎಸ್ ಸೈಟ್ ಅತಿಕ್ರಮಣ ಮಾಡಿದರೆ ತೆರವು ಮಾಡಬೇಕೆಂದು ಹೈಕೋರ್ಟ್ ಆದೇಶವಿದೆ. ಆದರೆ ತೆರವುಗೊಳಿಸುತ್ತಿಲ್ಲ. ನಗರದಲ್ಲಿ ಸಿಎಸ್ ಸೈಟ್ಗಳ ವಿವರವನ್ನು ನಾನು ಕೊಡುತ್ತೇನೆ. ನೈಜ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಬಹುದು ಎಂದು ಹಿರಿಯ ವಕೀಲರಾದ ಡಿಎಸ್ ಕಲ್ಮಠ್ ಹೇಳಿದರು. ಈ ಕುರಿತು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಅವರು, ಯಾವ ಉದ್ದೇಶಕ್ಕೆ ಸಿಎಸ್ ಸೈಟ್ ಮೀಸಲಿಡಬೇಕು ಅದರನ್ವಯ ಬಳಕೆಯಾಗಿಲ್ಲ. ಬಹುತೇಕ ಸಿಎಸ್ ಸೈಟ್ಗಳನ್ನು ಖಾಸಗಿ ವ್ಯಕ್ತಿಗಳಿಂದ ಹಾಗೂ ಪುಟ್ಟರಾಜ ಗವಾಯಿಗಳ ಉದ್ಯಾನವನವೂ ಕೂಡ ಸಿಎಸ್ ಸೈಟ್ ಆಗಿದ್ದು, ನಗರಸಭೆ ಅಧಿಕಾರಿಗಳು ನಿಯಮವನ್ನು ಮೀರಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿದ್ದಾರೆ. ನಗರದ 31 ವಾರ್ಡ್ಗಳಿರುವ ಸಿಎಸ್ ಸೈಟ್ಗಳ ಸಂಪೂರ್ಣ ವಿವರವನ್ನು ದಾಖಲೆ ಸಮೇತ ಕೊಡುವೆ. ಈ ಸಿಎಸ್ ಸೈಟ್ಗಳಲ್ಲಿ ನಿಜವಾದ ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶ ಕಲ್ಪಿಸಬಹುದು ಎಂದು ಹೇಳಿದರು. 20ನೇ ದಶಕದಲ್ಲಿ ಪಟ್ಟಣ ಇತ್ತು, ಈಗ ನಗರಸಭೆ ಆಗಿದೆ. ವಿಪರೀತ ಜನಸಂಖ್ಯೆನೂ ಬೆಳೆದಿದೆ, ಕಟ್ಟಡಗಳು ಜಾಸ್ತಿ ಆಗಿದ್ದಾವೆ, ವಾಹನಗಳು ಜಾಸ್ತಿ ಆಗಿದ್ದಾವೆ. 31 ವಾರ್ಡ್ ಆಗಿದ್ದಾವೆ. ಫಸ್ಟು ಜವಳಿ ಕಾಲೋನಿ ಲೇಔಟ್ ಅಪ್ರೂವಲ್ ಮಾತು ನಾನು ಒತ್ತಾಯ ಮಾಡಿದ್ದೆ. ಅದರಾಗೆ ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗು ಅದನ್ನು ಅಪ್ರೂವಲ್ ಮಾಡಿದರು. 78-79 ಲೇಔಟ್ ಅಪ್ರೂವಲ್ ಆಯಿತು ಜವಳಿ ಕಾಲೋನಿ. ಅಲ್ಲಿನೂ ಪಾರ್ಕ್ ಮತ್ತು ಪ್ಲೇಗ್ರೌಂಡಿಗೆ ಜಾಗ ಬಿಟ್ಟಿದ್ದಾರೆ. ಅದನ್ನು ಉಳಿಸಬೇಕು ಅಂತೇಳಿ ನಾನು ಅನೇಕ ಒತ್ತಾಯಗಳನ್ನು ಇವತ್ತೂ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಹೈಕೋರ್ಟ್ಗೆ ಹೋಗಿ 13/28/97 ರಿಟ್ ಹಾಕಿ ಹೈಕೋರ್ಟಿಂದ ಆರ್ಡರ್ ತಂದೀನಿ. ಮುನ್ಸಿಪಾಲ್ಟಿಯವರು ಯಾವುದೇ ಸಿಎಸ್ ಸೈಟ್ ಮೇಲೆ ಅತಿಕ್ರಮಣ ಆದರೆ ತೆರವುಗೊಳಿಸಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿದೆ. ಮತ್ತು ಯಾವ ಉದ್ದೇಶಕ್ಕೆ ಸಿಎಸ್ ಸೈಟ್ ಇಟ್ಟಿದ್ದಾರೆ ಅದೇ ಉದ್ದೇಶಕ್ಕೆ ಅದನ್ನು ಬೆಳೆಸಬೇಕು ಅಂತ ಹೈಕೋರ್ಟ್ ಆರ್ಡರ್ ಮಾಡಿದೆ. ಅದ್ರ ಬಗ್ಗೆ ನಾನು ಎಷ್ಟು ಒತ್ತಾಯ ಮಾಡಿದರೂ ಭ್ರಷ್ಟಾಚಾರ ಕೂಡ್ತಕ್ಕಂಥ ಈ ನಮ್ಮ ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳು ಮತ್ತು ಆ ಎಕ್ಸ್ಟೆನ್ಷನ್ ಏನಿರುತ್ತೆ ಲೇಔಟ್ ಪ್ಲಾಟ್ ಓನರ್ಗಳು ಜೊತೆಯಾಗಿ ಸಿಎಸ್ ಸೈಟ್ಗಳೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ಎ ಸಿ ಅವ್ರ ಆಫೀಸ್ಗೂ ಒಂದು ಲೆಟರ್ ಕೊಟ್ಟಿದ್ದೀನಿ, ನೋಟಿಸ್ ಕೊಟ್ಟಿದ್ದೀನಿ. ನಾನು ಜಿಲ್ಲಾಧಿಕಾರಿಗಳು ಒಂದು ಕೇಸೇ ನಡೀತಾ ಇದೆ. ಅಲ್ಲಿ MAG 48/9-10 15 ವರ್ಷದಿಂದ ಕೇಸ್ ನಡೀತಾ ಇದೆ. ಇವತ್ತಿನವರೆಗೂ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಯಾರು ತಹಸೀಲ್ದಾರರು, ಕಮಿಷನರು ಮತ್ತು AC ಅವರು ಸ್ಪಾಟ್ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಆಗ್ತಾ ಇಲ್ಲ. ಅಲ್ಲಿ ನಮ್ಗೆ ಇರ್ತಕ್ಕಂಥ 15 ಫೂಟನ್ನು ಅತಿಕ್ರಮಣ ಮಾಡಿದ್ದಾರೆ. ರೋಡೇ ಬಂದ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಇವತ್ತು ನೋಡೋಕೆ ಹೋದ್ರೂ ನೀವು ಕುಷ್ಟಿ ರೋಡ್ನಲ್ಲಿ ಯಾವುದೊಬ್ಬ ಸಾವಜಿ ಹೆಣ್ಮಗಳು ಆ ಬಿಲ್ಡಿಂಗ್ ಕಟ್ತಾ ಇದ್ದಾಳೆ. ಅದೇ ರೀತಿ ನಮ್ಮ ಆದರ್ಶ ಕಾಲೋನಿಯಲ್ಲಿ 2 ಜಾಗದಲ್ಲಿ ಒಂದು ಏನು ಸಿಎಸ್ ಸೈಟ್ಗಳನ್ನ ಅತಿಕ್ರಮಣ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಸಾಕಷ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಯಾರಿಗೆ? ಕಮಿಷನರ್ಗೆ. ಏನೂ ಪ್ರಯೋಜನ ಆಗ್ತಾ ಇಲ್ಲ. ಇನ್ನೊಂದು ಮುಖ್ಯವಾಗಿ ಅಂದರೆ, ಈಗ ನ್ಯಾಷನಲ್ ಹೈವೇ 150A IB ಪಕ್ಕದಲ್ಲಿ ಒಂದು ಉದ್ಯಾನವನ, ಪುಟ್ಟರಾಜ ಗವಾಯಿಗಳು ಉದ್ಯಾನವನ ಅಂತ ಇವರ ನಗರಸಭೆಯವರೇ ಅಪ್ರೂವಲ್ ಮಾಡಿ ಅದಕ್ಕೆ ದುಡ್ಡು ಖರ್ಚು ಮಾಡ್ತಾಯಿದ್ದಾರೆ. ಅದು ಸಿಎಸ್ ಸೈಟು. ಅದರಲ್ಲಿ ಇವರೇ ಅತಿಕ್ರಮಣ ಮಾಡಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ. ಇದ್ರ ಬಗ್ಗೆನೂ ದೂರು ಸಲ್ಲಿಸಿದ್ದೀನಿ, ರಿಪೋರ್ಟನ್ನು ಮಾಡಿದ್ದಾರೆ ಯಾರು? ಜಲಮಂಡಳಿಯವರು. ಇದು ನಿರಂತರವಾಗಿ ಇದು ನಡೀತಾನೆ ಇದೆ. ಈಗ ನಂದೇನು ಒತ್ತಾಯ, ಜಿಲ್ಲಾಧಿಕಾರಿಗಳೇ ಈಗ ಆಡಳಿತಾಧಿಕಾರಿಗಳು ನಗರಸಭೆಗೆ, ಅವರು ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಆಯಾ ಜನರಿಗೆ ಕೊಡ್ರಿ ನೀವು ಅವಕಾಶನ, ನಾವೆಲ್ಲ ಕೊಡ್ತೀವಿ ನಿಮ್ಗೆ. ಎಲ್ಲೆಲ್ಲಿ ಅತಿಕ್ರಮಣ ಮಾಡಿದ್ದಾರೆ, ಎಲ್ಲೆಲ್ಲಿ ಸಿಎಸ್ ಸೈಟ್ ಅತಿಕ್ರಮಣ ಆಗಿದೆ, ಎಲ್ಲೆಲ್ಲಿ ರೋಡ್ ಅತಿಕ್ರಮಣ ಆಗಿದೆ, ನಿಮ್ಗೆ ಮಾಹಿತಿ ಕೊಡ್ತೀವಿ. ತಕ್ಷಣ ತೆರವುಗೊಳಿಸ್ರಿ. ಡಿಸೆಂಬರ್ 31ರಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗ್ರಹಿಸಿ ತಹಸೀಲ್ದಾರ್ ಕಚೇರಿ ಮುಂದೆ ಸರದಿ ಉಪವಾಸ ಸತ್ಯಾಗ್ರಹ ಆರಂಭಿಸಲು ಹೋರಾಟ ಸಮಿತಿ ತೀರ್ಮಾನಿಸಿದೆ. ಸಮಿತಿಯ ಸಂಚಾಲಕರಾದ ನಾಗರಾಜ್ ಪೂಜಾರ್, ಬಸವರಾಜ್ ಬಾದರ್ಲಿ, ಡಾಕ್ಟರ್ ವಸೀಂ, BN ಎರ್ದ್ಯಾಳ್, ರಹೀಂ ಮೆಕ್ಯಾನಿಕ್, ಚಿಟ್ಟಿಬಾಬು, ಮಂಜುನಾಥ್ ಗಾಂಧಿನಗರ, ಅಶೋಕ್ ನಂಜಲ್ದಿನ್ನಿ ತಿಳಿಸಿದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ಮಾತ್ರ ಒಕ್ಕಲೆಬ್ಬಿಸಿರುವ ಅಧಿಕಾರಿ ವರ್ಗವು ಶ್ರೀಮಂತರ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸದೆ ಮೌನವಾಗಿದೆ.
ಆದ್ದರಿಂದ ಎಲ್ಲ ಕ್ರಮಗಳನ್ನು ತೆರವುಗೊಳಿಸಬೇಕು ಮತ್ತು ಬೀದಿ ಬದಿ ವ್ಯಾಪಾರಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿ ಈ ತೀರ್ಮಾನಕ್ಕೆ ಬಂದಿರುವುದಾಗಿ ಸಂಚಾಲಕರು ತಿಳಿಸಿದ್ದಾರೆ. ಮೊನ್ನೆ ನಡೆದ ಹೋರಾಟದ ಸಂದರ್ಭದಲ್ಲಿ ತಹಸೀಲ್ದಾರರು ಮಂಗಳವಾರ ಸಭೆ ಕರೆಯುವುದಾಗಿ ಹೇಳಿದರು. ಆದರೆ ಇದುವರೆಗೂ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಎಂದು ದೂರಿದರು. ಲಯನ್ಸ್ ಕ್ಲಬ್ ನಿಯೋಗವು ಹಿರಿಯ ವಕೀಲರಾದ DS ಕಲ್ಮಠ್ ನಿವಾಸಕ್ಕೆ ಸೋಮವಾರ ಸಂಜೆ ಭೇಟಿ ನೀಡಿ ವಾಲ್ಮೀಕಿ ವೃತ್ತದ ಪಕ್ಕ ಲಯನ್ಸ್ ಕ್ಲಬ್ ವತಿಯಿಂದ ನಿರ್ಮಿಸಿದ ಲಯನ್ಸ್ ಚೌಕ್ ಅನ್ನು ಬಳಕೆಗೆ ಮುಕ್ತಗೊಳಿಸುವಂತೆ ಮನವಿ ಮಾಡಲಾಯಿತು. ಹಿರಿಯ ವಕೀಲರಾದ DS ಕಲ್ಮಠ್ ಇದಕ್ಕೆ ಪ್ರತಿಕ್ರಿಯಿಸಿ, ತಾವು ತಹಸೀಲ್ದಾರರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡು ಬಳಕೆ ಮಾಡಿಕೊಳ್ಳಬಹುದು. ಅಚ್ಚುಕಟ್ಟಾಗಿ ಸಿಂಧನೂರಿನ ಜನರಿಗೆ ಅನುಕೂಲವಾಗುವಂತೆ ವಾತಾವರಣ ಕಲ್ಪಿಸಿದರೆ ನಾನೇ ಒಂದು ವಾಟರ್ ಪ್ಲಾಂಟ್ ವ್ಯವಸ್ಥೆ ಕಲ್ಪಿಸಿವೆ. ಆದರೆ ಅವಕಾಶಕ್ಕಾಗಿ ನನ್ನ ಬಳಿ ಬರುವುದು ಅಷ್ಟು ಸಮಂಜಸವಲ್ಲ. ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಿ ಎಂದು ಈ ವೇಳೆ ಲಯನ್ಸ್ ಕ್ಲಬ್ನ ಶೇಷಾದ್ರಿ, ವೆಂಕಟೇಶ್ ಉದ್ವಾಳ್, ಪ್ರಭಾಕರ್ ಕುಲಕರ್ಣಿ, ನಾಗರಾಜ್ ವಕೀಲರು, ಶಿವು, ರವೀಂದ್ರ, ಮೋಹನ್, ಪದ್ಮನಾಯ್ಡು ಸೇರಿದಂತೆ ಅನೇಕರಿದ್ದರು. ಈಗೇನು ಬೇಲಿ ಹಾಕಿದ್ದಾರೆ, ಯಾರು ತಾಲೂಕು ಆಸ್ಪತ್ರೆ ಬೇಲಿ ಅದನ್ನು ನೀವು ಮತ್ತೆ ಪ್ರಯತ್ನ ಮಾಡಬೇಕು. ಅದನ್ನು ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡ್ರೆ ಆ ಮರಗಳೆಲ್ಲ ಚೆನ್ನಾಗಿ ಬೆಳೆಸಿ ಏರಿಯಾನೆಲ್ಲ ಸ್ವಚ್ಛ ಮಾಡಿಸಿ ಅಲ್ಲಿ ಕಲ್ಲು ಬೆಂಚುಗಳು ಹಾಕಿ ಆ ಮರದ ನೆರಳ ಕುತ್ಕೊಳ್ಳೋಂಥ ವ್ಯವಸ್ಥೆ ಮಾಡಬಹುದು. ಅದೇನಾರ ನೀವು ವ್ಯವಸ್ಥಿತವಾಗಿ ಮಾಡಿದ್ದೆ ಆದರೆ ಈಗ ವಾಟರ್ ಟ್ಯಾಂಕ್ ಕಟ್ಟಿದ್ದೀರಿ. ಈಗ ನೀವು ಸಿಂಧೂರ ನಾವು ನೀರು ಕುಡಿತೀವಿ, ಇದೆಲ್ಲ ಫ್ಲೋರೋಸಿಸ್ ಕಂಟೆಂಟ್ ವಾಟರ್ ಫಿಲ್ಟರ್ ಇರುತ್ತೆ, ಫ್ಲೋರೋಸಿಸ್ ತಂದಿರೋದು. ಅದ್ರ ಬಗ್ಗೆನೂ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ, ಏನು ಒಂದು ಉತ್ತರ ಇಲ್ಲ. ಮುನ್ಸಿಪಾಲ್ಟಿ ಏನು ನೀರಿದೆಯಲ್ಲ ತುಂಗಭದ್ರಾ ನೀರು, ನಾವು ಮಹಾ ಪುಣ್ಯಶಾಲಿಗಳು. ತುಂಗಭದ್ರಾ ನೀರು ಕುಡಿತೀವಿ ಅಂದರೆ ನಮ್ಮಂಥ ಪುಣ್ಯಶಾಲಿಗಳು ಯಾರೂ ಇಲ್ಲ. ಅಷ್ಟು ಪುಣ್ಯ ಮಾಡಿದಂಥ ನಾವು ಸಿಂಧೂರಿನವರು. ಆ ನೀರನ್ನು ಆ ಟ್ಯಾಂಕಿಗೆ ಕಲೆಕ್ಷನ್ ಕೊಡೋದು, ಮುನ್ಸಿಪಾಲ್ಟಿ ನೀರು ಸಪ್ಲೈ ಕೊಡಬೇಕು. ನೀವೆಲ್ಲ ಅದನ್ನು ಮೇಂಟೈನ್ ಮಾಡಬೇಕು. ನಾನು ಇವತ್ತು ನಿಮಗೆ ಭರವಸೆ ಕೊಡ್ತೀನಿ, ಒಂದು ವಾಟರ್ ಪ್ಲ್ಯಾಂಟ್ ನಾನೇ ಹಾಕ್ಕೊಡ್ತೀನಿ. ನಾನೇ ಒಂದು ವಾಟರ್ ಪ್ಲ್ಯಾಂಟ್ ಹಾಕ್ಕೊಡ್ತೀನಿ. ಅದು ಮೇಂಟೆನೆನ್ಸ್ ಮುನ್ಸಿಪಾಲ್ಟಿ ಆರಾಮ ಮಾಡಿರಿ ಅಥವಾ ನೀವು ಆರಾಮ ಮಾಡಿರಿ. ಫ್ರೀಯಾಗಿ ನೀರೆಲ್ಲರೂ ತೊಗೊಂಡೋಗಿ ಉಚಿತವಾಗಿ 24/7 ಆ ರೀತಿ ವ್ಯವಸ್ಥೆ ಮಾಡಿ ನಾನು ವಾಟರ್ ಪ್ಲ್ಯಾಂಟ್ ಅದೆಷ್ಟು ಲಕ್ಷ ಖರ್ಚಾಗಲಿ ನಾನು ಹಾಕ್ಸ್ಕೊಡ್ತೀನಿ. ಎಲ್ಲರೂ ಸಂತೋಷವಾಗಿ ನೀರು ಕುಡಿಲಿ. ನಮ್ಮ ಜನ ಅಧಿಕಾರಿಗಳು ಆಫೀಸ್ನಾಗ ಬರ್ತಾರೆ, ಇನ್ನೊಬ್ಬರು ಬರ್ತಾರೆ, ಎಲ್ಲರೂ ಕುಡೀಲಿ. ಅದೊಂದು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ನಾನು ನಿಮ್ಮ ಮುಂದೆ ಭರವಸೆ ಕೊಡ್ತೀನಿ. ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿರುವ ಅಮೋಘ ರೇವಣ ಸಿದ್ದೇಶ್ವರ ಮಠದಲ್ಲಿ ಫೆಬ್ರವರಿ 11ರಿಂದ 16ರವರೆಗೆ ನಡೆಯುವ ಕನಕ ಸಮುದಾಯ ಭವನ ಉದ್ಘಾಟನೆ, ಭಕ್ತ ಕನಕದಾಸ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿ ಲೋಕಾರ್ಪಣೆ, ಸಂತರ ಭಾವಚಿತ್ರ ಮೆರವಣಿಗೆ ಹಾಗೂ ಫೆಬ್ರವರಿ 15ರಂದು ನಡೆಯುವ ಸಾಮೂಹಿಕ ಉಚಿತ ವಿವಾಹಗಳು ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿರುವ ಪ್ರಯುಕ್ತ ಮಠದ ಪೂಜ್ಯರಾದ ಮಾದಯ್ಯ ಸ್ವಾಮಿ ಗುರುವಿನ್ ತಾಲೂಕಿನ ಗುಂಜಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಸದ್ಭಕ್ತರಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ವಿಷಯದ ಬಗ್ಗೆ ಮಾಹಿತಿ ನೀಡಿದರು. ಬಳಿಕ ಗುಂಜಳ್ಳಿ ಗ್ರಾಮದ ಸದ್ಭಕ್ತರು ಫೆಬ್ರವರಿ 16ರಂದು CM ಆಗಮಿಸುವ ಹಿನ್ನೆಲೆ ಬರುವ ಭಕ್ತ ಸಮೂಹಕ್ಕೆ ಸಿಹಿ ಪದಾರ್ಥವಾದ ಲಡ್ಡು ಮಾಡಿಸುವ ಜವಾಬ್ದಾರಿ ನಮ್ಮದು ಎಂದು ತುರ್ವಿಹಾಳ್ ಅಮೋಘ ರೇವಣ ಸಿದ್ದೇಶ್ವರ ಮಠದ ಪೂಜ್ಯರಾದ ಮಾದಯ್ಯ ಸ್ವಾಮಿ ಗುರುವಿನ್ ಅವರಿಗೆ ವಾಗ್ದಾನ ನೀಡಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. CS ಸೈಟ್ಗಳನ್ನು ಅತಿಕ್ರಮಿಸಿಕೊಂಡವರನ್ನು ತೆರವುಗೊಳಿಸಿ DS ಕಲ್ಮಠ್. ಬೀದಿ ಬದಿ ವ್ಯಾಪಾರಸ್ಥರ ಪರ್ಯಾಯ ವ್ಯವಸ್ಥೆಗಾಗಿ ಹೋರಾಟ ಸಮಿತಿಯಿಂದ ಡಿಸೆಂಬರ್ 31ರಿಂದ ಉಪವಾಸ ಸತ್ಯಾಗ್ರಹ. ಹಿರಿಯ ವಕೀಲ ಕಲ್ಮಠವನ್ನು ಭೇಟಿಯಾದ ಲಯನ್ಸ್ ಕ್ಲಬ್ ನಿಯೋಗ. ತುರ್ವಿಹಾಳ್ ಧಾರ್ಮಿಕ ಕಾರ್ಯಕ್ರಮ ಲಡ್ಡು ಮಾಡಿಸಲು ಗುಂಜಳ್ಳಿ ಗ್ರಾಮದ ಭಕ್ತರು ಒಪ್ಪಿಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.